ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಅವರ ಮದುವೆ ಇಂದು ಬೆಳಗ್ಗೆ ಆಯಿತು. ನಿಮಗೆಲ್ಲರೂ ಕೂಡ ಗೊತ್ತಿರಬಹುದು, ಬೆಂಗಳೂರಿನ ಹತ್ತಿರ ಇರುವಂತಹ ಕಗ್ಲಿಪುರ ಅನ್ನೋ ಒಂದು ಊರಿನ ಹತ್ತಿರ ಇರುವಂತಹ ಒಂದು ರೆಸಾರ್ಟ್ ನಲ್ಲಿ ಅನುಶ್ರೀ ಅವರ ಮದುವೆ ನಡೀತು. ಸೊ ಕನ್ನಡದ ನಂಬರ್ 1 ಆಂಕರ್ ಹಾಗೂ ಹಲವಾರು ಜನಕ್ಕೆ ಸಹಾಯ ಮಾಡಿದ್ದಾರೆ ಹಾಗೂ ತುಂಬಾ ಕಷ್ಟದಿಂದ ಬೆಳೆದು ಬಂದಂತಿರುವಂತಹ ಹುಡುಗಿ ಅಪ್ಪ ಇಲ್ಲದೇನೆ ತಾನೇ ಒಂದು ಗಂಡು ಮಗುವಿನ ತರ ಆ ಮನೆಗೆ ಬೆಳಕಾದಂತಹ ಹುಡುಗಿ. ತುಂಬಾ ಜನ ಕೇಳ್ತಾ ಇದ್ರು ಅನುಶ್ರೀ ಅವರ ಮದುವೆ ಯಾವಾಗ, ಅನುಶ್ರೀ ಅವರು ಮದುವೆ ಯಾವಾಗ ಆಗ್ತಾರೆ, ಯಾವ್ದಾದ್ರು ಸೆಲೆಬ್ರಿಟಿ ಜೊತೆಗೆ ಅನುಶ್ರೀ ಕಾಣಿಸ್ಕೊಂಡ್ರೆ ಇವರನ್ನ ಮದುವೆ ಆಗ್ತಾರ ಅವರನ್ನ ಮದುವೆ ಆಗ್ತಾರ ಅಂತ ಹೇಳಿ ಹೂವಾಪೂವಗಳು ಸಿಕ್ಕಾಪಟ್ಟೆ ಬಂದಿದ್ವು. ಖ್ಯಾತ ನಟ ಚಿಕ್ಕಣ್ಣನ ಜೊತೆಗೂ ಕೂಡ ಮದುವೆ ಒಂದು ಗಾಸಿಪ್ ಕೂಡ ಹರಿದಾಡಿತ್ತು. ಸೊ ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ದೇ ಇರುವಂತಹ ಅನುಶ್ರೀ ಅವರು ತನ್ನ ಜಿ ಕನ್ನಡ ವಾಹಿನಿಯ ಹಲವಾರು ರೀತಿಯಾದಂತಹ ಕಾರ್ಯಕ್ರಮಗಳಲ್ಲಿ ಹೇಳ್ಕೊಂಡಿದ್ರು, ಈ ಸಲ ನಾನು ಮದುವೆ ಆಗೇ ಆಗ್ತೀನಿ ಅಂತಾನು ಕೂಡ ಹೇಳ್ಕೊಂಡಿದ್ರು. ಆದ್ರೆ ಅನುಶ್ರೀ ಅವರು ಎಲ್ಲೂ ಕೂಡ ಒಂದು ಚಿಕ್ಕ ಅಪ್ಡೇಟ್ ಅನ್ನು ಕೂಡ ತನ್ನ ಸ್ವತಃ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಇನ್ಯಾವುದೇ ರೀತಿಯಾದಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಹಂಚ್ಕೊಂಡಿರಲ್ಲ. ಆದ್ರೆ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಅನುಶ್ರೀ ಅವರ ಮದುವೆ ಬಗ್ಗೆ ಸಿಕ್ಕಾಪಟ್ಟೆ ನ್ಯೂಸ್ಗಳು ಹರಿದಾಡುತ್ತೆ. ರೋಷನ್ ಅವ್ರನ್ನ ಮದುವೆ ಆಗ್ತಾರೆ ಅಂತ ಹೇಳಿ. ಸೊ ಆಮೇಲೆ ಅವರ ಒಂದು ಲಗ್ನ ಪತ್ರಿಕೆನೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಇದಾದ ನಂತರ ಇದ್ದಕ್ಕಿದ್ದ ಹಾಗೆ ಅನುಶ್ರೀ ಅವರ ಮದುವೆನೂ ಕೂಡ ಆಗಿ ಹೋಗಿದೆ. ಸೊ ರೋಷನ್ ಅವರು ಇವತ್ತು ಅನುಶ್ರೀಗೆ ಸ್ವತಃ ತಾಳಿಯನ್ನ ಕಟ್ಟಿ ಮುತ್ತಿಟ್ಟಿದ್ದನ್ನು ಕೂಡ ನೀವು ನೋಡಿದ್ರಿ. ಅನುಶ್ರೀ ಅವರ ಕಣ್ಣಲ್ಲಿ ಆನಂದ ಬಾಷ್ಪನೂ ಕೂಡ ಬಂತು. ಎಂತಹ ಒಂದು ಸನ್ನಿವೇಶ ಅಂತ ಹೇಳಿದ್ರೆ, ತುಂಬಾ ಜನರ ನಗುಗೆ ಕಾರಣ ಆಗಿರುವಂತಹ ಅನುಶ್ರೀ ಅವರು, ತುಂಬಾ ಜನಕ್ಕೆ ಸಹಾಯ ಮಾಡಿರುವಂತಹ ಅನುಶ್ರೀ ಅವರು ಇವತ್ತು ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಸೊ ಅನುಶ್ರೀ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕನ್ನಡಿಗರು ಹೇಳೋದು ನಮ್ಮ ಮನೆ ಮಗಳು ಅಂತ ಹೇಳಿ. ಅಂತಹ ಮಗಳ ಒಂದು ಮದುವೆ ಇವತ್ತು ಕರ್ನಾಟಕದಲ್ಲಿ ನಡೆದಿದ್ದು ತುಂಬಾ ಜನಕ್ಕೆ ಖುಷಿಯಾಗಿರುವಂತಹ ವಿಚಾರ. ಸೊ ಅನುಶ್ರೀ ಅವರನ್ನ ತುಂಬಾ ಜನ ಹೊಗಳ್ತಾರೆ ಮತ್ತೆ ತುಂಬಾ ಮಾತಾಡ್ತಾಳೆ ಅಂತ ಹೇಳ್ತಾರೆ. ಬಟ್ ಅವರ ಮನಸ್ಸು ಕೂಡ ಅಷ್ಟೇ. ಯಾಕಂತ ಹೇಳಿದ್ರೆ ಅವರು ಅಪ್ಪುನ ಅಭಿಮಾನಿ ಕೂಡ ಆಗಿದ್ರು. ಸೊ ಅಪ್ಪು ಅಂದ್ರೆ ಅವರಿಗೆ ಪಂಚ ಪ್ರಾಣ ಅಂತಾನೆ ಹೇಳ್ಬೋದು. ಅಪ್ಪು ಅವ್ರನ್ನ ಯಾವತ್ತೂ ಕೂಡ ಮಿಸ್ ಮಾಡದೆ ಪ್ರತಿ ಕ್ಷಣದಲ್ಲೂ ಕೂಡ ಅಪ್ಪು ಅವ್ರನ್ನ ನೆನೆಸ್ಕೊಂಡು ತಾನು ಜೀವನವನ್ನ ನಡೆಸಿದ್ದೀನಿ ಅಂತಾನು ಕೂಡ ಹೇಳ್ತಾರೆ. ಅಂತಹ ಒಂದು ಒಳ್ಳೆಯ ಕಲಾವಿದೆಗೆ, ತುಂಬಾ ಕಷ್ಟಪಟ್ಟು ಬೆಳೆದು ಬಂದಿರುವಂತಹ ಕಲಾವಿದೆಗೆ ಇವತ್ತು ಕಂಕಣ ಭಾಗ್ಯ ಕೂಡಿ ಬಂದಿದೆ. ಅನುಶ್ರೀ ಅವರು ಕಣ್ಣೀರ್ ಹಾಕಿದ್ದನ್ನು ನೋಡಿ ಸಿಕ್ಕಾಪಟ್ಟೆ ಜನ ಅಭಿಮಾನಿಗಳು ಕೂಡ ಎಮೋಷನಲ್ ಆಗಿದ್ದಾರೆ, ಕಣ್ಣೀರನ್ನ ಹಾಕಿದ್ದಾರೆ. ಅವರಿಗೆ ಒಳ್ಳೇದಾಗ್ಲಿ ಅಂತಾನು ಕೂಡ ಬೇಡ್ಕೊಂಡಿದ್ದಾರೆ. ಸೊ ಅದರಂತೆ ನಮ್ಮ ಚಾನೆಲ್ ಕಡೆಯಿಂದನೂ ಕೂಡ ಅನುಶ್ರೀ ಅವರಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳಿ ನಾವು ವಿಶ್ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ. ಸೊ ಅನುಶ್ರೀ ಅವರ ಬಗ್ಗೆ ನಿಮಗೆ ಏನಾದರೂ ಒಂದು ವಿಶೇಷವಾದಂತಹ ಏನಾದರೂ ಒಂದು ಸಂದೇಶ ಗೊತ್ತಿದ್ರೆ ಅಥವಾ ಅವರಿಗೆ ಏನಾದರೂ ಸಂದೇಶ ಕಳಿಸ್ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ಅವರಿಗೆ ಒಂದು ವಿಶ್ ಅನ್ನ ಮಾಡಿ. ಹಾಗೂ ಮುಂದಿನ ಇವರ ಜೀವನ, ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿರ್ಲಿ ಅಂತಾನೂ ಕೂಡ ನಮ್ಮ ಚಾನೆಲ್ ಕಡೆಯಿಂದ ವಿಶ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.